ನಮಸ್ಕಾರ ಪ್ರಜಾಪ್ರಭುಗಳೇ, ನಾನು ವಿಜಯ್ ಕುಮಾರ್ ಲಕ್ಷ್ಮೀಪುರ. ಪ್ರಜಾಪ್ರಭು ಚಾನಲ್ಗೆ ಸ್ವಾಗತ. ನಿನ್ನೆ ನಮ್ಮ ಕರೆಗೆ ಹೋಗ್ಬಿಟ್ಟು ನ್ಯಾಯಾಲಯದ ದಾವೆ ಹೋಡಲು ಎಲ್ಲ ಜನ ಸ್ಪಂದನೆ ಮಾಡಿದಿರಿ. ನಿಮ್ಗೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಅಭಿನಂದನೆಗಳು ಸಲ್ಲಿಸ್ತೀನಿ. ಏಕೆಂದರೆ ಒಂದು ಒಗ್ಗಟ್ಟಾಗಿ ಹೋದಾಗ ಅಲ್ಲಿ ಶಕ್ತಿ ಇರುತ್ತೆ. ಅದು ನ್ಯಾಯಾಲಯ ಇರ್ಬೋದು, ಬೇರೆ ಯಾವುದೇ ಹೋರಾಟ ಇರ್ಬೋದು, ಇನ್ನೊಂದಿರ್ಬೋದು. ಸೊ ಹಾಗಾಗಿ ನ್ಯಾಯಾಲಯ ಕೂಡ ನೀವು ಹೆಚ್ಚು ಜನ ಸೇರಿಕೊಂಡಾಗ ನಿಮಗೆ ಆ ಫೀಸಸ್ಸು ಕಡಿಮೆ ಆಗುತ್ತೆ, ನಿಮಗೆಲ್ಲ ಹೊರೆ ಕಡಿಮೆ ಆಗುತ್ತೆ. ಒಗ್ಗಟ್ಟಾಗಿ ಹೋಗೋಣ. ಅದು ಒಳ್ಳೆ ಲಾಯರ್ಸ್ ಹತ್ರ ಹೋಗ್ಬೇಕು, ಸೀನಿಯರ್ ಲಾಯರ್ಸ್. ಯಾರು ಅಂದರೆ ಬಿ ಡಿ ಅಕ್ವಿಷನ್ ಬಗ್ಗೆ, ಲ್ಯಾಂಡ್ ಅಕ್ವಿಷನ್ನು ಮತ್ತು ಕಾಂಪನ್ಸೇಷನ್, ಇಂಥವು ಎಲ್ಲ ವಿಚಾರಗಳ ಬಗ್ಗೆ ಚೆನ್ನಾಗಿ ನಾಲೆಡ್ಜ್ ಇರೋವಂಥವ್ರ ಹತ್ರ ಹೋದಾಗ ನಮಗದು ಸುಲಭ ಆಗುತ್ತೆ. ಸುಮ್ಮನೆ ಬೋರ್ಡ್ ಹತ್ರ ಕೂತ್ಕೊಂಡ್ರೆ ನಮ್ಮ ಸರಿಯಾಗಿ ತಗೊಂಡೋಗ್ತಾರಿಲ್ವ. ಅದೇನು ಹೇಳ್ತಾರಲ್ಲ, ನಾವು ಹೋಗ್ಬೇಕಾಗಿರೋ ತಿರುಪ್ತಿಗೆ ನಾವು ಕೂತ್ಕೊಂಡಿರೋ ಬಸ್ಸು ಧರ್ಮಸ್ಥಳದ ಬಸ್ಸಲ್ಲಿ ಕೂತ್ಕೊಂಡ್ರೆ ಹೇಗೆ, ಅದು ತಪ್ಪಾಗುತ್ತೆ. ನೋಡಿ, ಯೋಚನೆ ಮಾಡ್ಕೊಂಡು ನೀವು ನಿರ್ಧಾರ ಮಾಡಿ. ಸೀನಿಯರ್ ಮೋಸ್ಟ್ ಯಾರು ಇರ್ತಾರೋ ಅಂಥವ್ರನ್ನೇ ಇಟ್ಕೊಳ್ಳಿ. ಸುಮಾರು ನಾವೆಲ್ಲ ಗ್ರೂಪ್ಸ್ ಮಾಡಿದ್ದೀವಿ. ಆ ಗ್ರೂಪ್ಗಳಲ್ಲಿ ಒಳ್ಳೆ ಗ್ರೂಪ್ಗಳಲ್ಲಿ ಜಾಯಿನ್ ಆಗಿ ಯಾರು ನಿಜವಾಗ್ಲೂ ಸರಿಯಾದ ರೀತಿ ವಾದ ಮಾಡಿ ನಮಗೆ ನ್ಯಾಯ ಒದಗಿಸಿ, ಏನು ಈ PRR2 ರಸ್ತೆ ಬಗ್ಗೆ ಏನು 2005ರಲ್ಲಿ ನೋಟಿಫೈ ಆಗಿದೆಯಲ್ಲ, ಅದನ್ನು ಕಂಪ್ಲೀಟ್ ಪ್ರಾಜೆಕ್ಟ್ನ ನಿಲ್ಲಿಸಬೇಕು. ಆ ರೀತಿ ಸ್ಟೇ ಆಗಬೇಕು. ಆ ರೀತಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಇವತ್ತು ಕೂಡ ಏನಿಲ್ಲಿ ಲಕ್ಷ್ಮೀಪುರ ಮಾದನಾಯಕರಲ್ಲಿ ಲಕ್ಷ್ಮೀಪುರ ಇದೆ, ದಾಸನಪುರ ಹೋಬಳಿ, ಅದೇ ಜಾಗದಲ್ಲಿ ನೆನ್ನೆ ಏನು ಮಾಡಿದ್ರು ಅದೇ ಜಾಗದಲ್ಲಿ ನಮ್ಮ ಹುಡುಗರು ತಂಡದವರೆಲ್ಲ ಇರ್ತಾರೆ. 4 ಗಂಟೆಯಿಂದ 9 ಗಂಟೆವ್ರು ಇರ್ತಾರೆ. ಕೆಲವರಿಗೆ ರೆಕಾರ್ಡ್ಸ್ ತರೋದು ಲೇಟ್ ಆಗುತ್ತೆ, ವ್ಯವಸ್ಥೆ ಮಾಡ್ಕೊಂಬರೋದು ಕಷ್ಟ ಆಗುತ್ತೆ, ದೂರ ಇದ್ದೀವಿ, ಈ ಥರ ಎಲ್ಲ ಹೊರಗಡೆ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಸೊ ಹಾಗಾಗಿ ಅವರೆಲ್ಲ ಇವತ್ತು ಮತ್ತು ನಾಳೆ ನಾಡು 3 ದಿವಸನೂ ಇರ್ತೀರ. ದಯವಿಟ್ಟು ಈವ್ನಿಂಗ್ ಮಾತ್ರ, ಏಕೆಂದರೆ ಅವರು ಕೆಲಸ ಕಾರ್ಯ ಮಾಡ್ಕೊಂಡೆಲ್ಲ ವಾಲಂಟಿಯರಾಗಿ ಮಾಡ್ತಾರೆ. ಇಲ್ಲಿ ಯಾರು ಏನು ಯಾವುದೇ ಬೇರೆ ಇದಿಟ್ಕೊಂಡಿಲ್ಲ. ಏಕೆಂದರೆ ಈ ನ್ಯಾಯಾಲಯಕ್ಕೆ ಹೋಗಲೇಬೇಕು, ವಿಧಿ ಇಲ್ಲ ನಮಗೆ. ಏಕೆಂದರೆ ಈ ಕಡೆ ಶಾಸಕಾಂಗ ಆಯಿತು, ಕಾರ್ಯಾಂಗದವ್ರು ಮಾಡಿದ ಕೆಲಸ ತಪ್ಪಿಗೆ ಶಾಸಕರ ಹತ್ರ ಹೋದ್ವಿ, ಅದನ್ನು ಸದನದಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಯಾವ ರೀತಿ ನಿಲುವು ತಗೊತಾರೆ. ಬಟ್ ಏನಂದರೆ ಮೊನ್ನೆ ಸದನದಲ್ಲಿ ಹೇಳಿರೋದು, ಡೆಪ್ಟಿ CM ಅವ್ರು ಹೇಳಿರೋದ್ರ ಪ್ರಕಾರ ನಾವು ಡಿನೋಟಿಫೈ ಮಾಡಲ್ಲ ಅಂತ ಹೇಳಿದ್ದಾರೆ. ಅದು ಏನು ಅಂತ ಗೊತ್ತಿಲ್ಲ. ಯಾಕೆಂದರೆ BDN ಅವರು 2011-12 ಮಾಡಿದ್ದಾರೆ. ಇಲ್ಲಿ ನೋಡಿ, ಇಲ್ಲೊಂದು ಲೆಟ್ರ್ ಇದೆ, ಇದು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಂದರೆ 16-12-2014 BDN ಅವರನ್ನೇ ಒಂದು ಲೆಟ್ರ್ ಬರೆದಿದ್ದಾರೆ. ಯಾವುದು, ಈ ಪ್ರಾಜೆಕ್ಟ್ PRR2 ಬಗ್ಗೆ ಬೇಡ, ಇದರ ಅವಶ್ಯಕತೆ ಇಲ್ಲ, ಇದನ್ನು ಡಿನೋಟಿಫೈ ಮಾಡಿ ಅಂತ ಎಲ್ಲಿ ಬರೆದಿದ್ದಾರೆ. ಮಾನ್ಯ ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಕಂದಾಯ ಇಲಾಖೆ ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಡಿನೋಟಿಫಿಕೇಶನ್ ಕಮಿಟಿ ಅಂತ ಇದೆ, ಬಹುಮಹಡಿಗಳ ಕಟ್ಟಡ, ಬೆಂಗಳೂರು. ಅವರು 16-12-2014 ಲೆಟರ್ ಬರೆದ್ರು. ಈ PRR2 ಬಗ್ಗೆನೇ ಈ ಪ್ರಾಜೆಕ್ಟ್ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ಮಾಡಿದ್ರು. ಸ್ವಲ್ಪ ನೋಡ್ಕೊಳ್ಳಿ, ಎಲ್ಲ ವಾಟ್ಸಪ್ ಗ್ರೂಪ್ಗಳಲ್ಲೆಲ್ಲ ಇದೆ. ಎಲ್ಲ ಗೊತ್ತಿಲ್ಲದವರು ನೋಡಿಲ್ಲ ಅಂದರೆ ನೋಡ್ಕೊಳ್ಳಿ. ಸೊ ಇದು ನಿಮ್ಗೆ ಕೂಡ ಯಾವುದೇ ಗ್ರೂಪ್ಗಾನ ಹೋಗಿ, ಯಾವ ಲಾಯರ್ ಹತ್ರ ಹೋಗಿ ಅಲ್ಲಿ ಹೋದಾಗ ಇಂಥ ಮಾಹಿತಿಗಳೆಲ್ಲ ಕೊಡಿ. ಏಕೆಂದರೆ ಡಿನೋಟಿಫಿಕೇಶನ್ ಈಗ 2014 ಕೊಟ್ಟಿದ್ದಾರೆ. ಅದ್ರ ಜೊತೆಲಿ ಇದೇ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದವರು ಮತ್ತೆ ಎಷ್ಟು ಬಾರಿ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಏನು ಕ್ರಮ ತಗೊಂಡಿಲ್ಲ ಸರ್ಕಾರ ಅಂತ ಕಂದಾಯ ಇಲಾಖೆಯವರು. ಯಾವುದೇ ನಂಬರ್ ನೋಡಿ ಹೇಳ್ತೀನಿ, ಡೇಟು 30-11-2011 ಕೊಟ್ಟಿದ್ದಾರೆ ಲೆಟ್ರು, 5-12-2011 ಕೊಟ್ಟಿದ್ದಾರೆ, 10-7-2012 ಕೊಟ್ಟಿದ್ದಾರೆ, ಮತ್ತು 16-12-2014 ಕೊಟ್ಟಿದ್ದಾರೆ. ಇಷ್ಟೆಲ್ಲ ಕೊಟ್ಟರು ಏನು ಕ್ರಮ ತಗೊಂಡಿದ್ರು. BDN ಅವ್ರು ಏನು ಮಾಡ್ತಾರೆ, ಇಲ್ಲಿ ನಾವು BDN ಅವ್ರು ಸರಿ ಇಲ್ಲ, BDN ಅವ್ರು ಸರಿ ಇಲ್ಲ ಅಂತ ಹೇಳ್ತೀವಿ. ಇದೆಲ್ಲ ತಪ್ಪುಗಳಿದ್ದಾವೆ ಅವ್ರ ಕಡೆಯಿಂದ. ನಾವು ಅದರಿಂದ ಕೋರ್ಟಲ್ಲಿ ನಾವು ಇದನ್ನು ಮಾಡಿದಾಗ ಖಂಡಿತ ನಮಗೆ ಅಷ್ಟೇನು ಸಿಗುತ್ತೆ, ಆ ಪ್ರಾಜೆಕ್ಟು ಕ್ಯಾನ್ಸಲ್ ಆಗುತ್ತೆ. ನೀವು ದಯವಿಟ್ಟು ಸರಿಯಾದ ಬಸ್ಸಲ್ಲಿ ಕೂತ್ಕೊಳ್ಳಿ. ಅದೇನು ಹೇಳ್ತಾರಲ್ಲ, ಒಂದು ಇದು ತಮಾಷೆ ಜ್ಞಾಪಕ ಬರುತ್ತೆ, ಒಂದು ಉಪಕಥೆ. ಬರೀ ಸೀರಿಯಸ್ ಆಗಿದ್ರೆ ಏನು ಮಾಡೋದು, ಏನಾದರೂ ಒಂದು ಹೇಳ್ಬೇಕಲ್ವ. ಅದೇನಾದ್ರೆ ತೆಪ್ಪ, ಅವನು ತೆಪ್ಪದಲ್ಲಿ ನದಿ ದಾಟ್ಬೇಕು, ಈ ಕಡೆಯಿಂದ ಆ ಕಡೆಗೆ ಹೋಗ್ಬೇಕು. ಅವನು ಅಂಬಿಗ ಇರ್ತಾನೆ, ಅದನ್ನು ಕೋಲು ಹುಟ್ಟಾಕೊಂಡು ಹೋಗೋದು. ಅಲ್ಲಿ ಒಬ್ಬ ವಿದ್ವಾಂಸ, ಒಬ್ಬ ಗಣಿತ ತಜ್ಞ, ಒಬ್ಬ ವಿಜ್ಞಾನಿ, ಇಂಥವರೆಲ್ಲ ಕೂತಿರ್ತಾರೆ. ಎಲ್ಲ ಸ್ವಲ್ಪ ಎಲ್ಲ ಬುದ್ಧಿ ಇರೋರು. ಅವನು ತೆಪ್ಪ ದಾಟುವಾಗ ಹಂಗೆ ಮಾತಾಡ್ತೀನಪ್ಪ, ಯಾವ ಊರು, ಏನು, ನಿನಗೆ ಇದೆಲ್ಲ ಗೊತ್ತಾ, ಭಗವದ್ಗೀತೆ ಗೊತ್ತಾ, ವೇದ ಪುರಾಣ ಎಲ್ಲ ಗೊತ್ತಾ ಅಂತಾನೆ. ಇಲ್ಲ ಸ್ವಾಮಿ, ನಂಗೆ ಏನು ಗೊತ್ತಿಲ್ಲ ಅದು ಅಂತಾನೆ. ಇನ್ನೊಬ್ಬ ಮ್ಯಾಥಮೆಟಿಕ್ಸು, ಗಣಿತ ಅಂದ್ರೆ ಗೊತ್ತಾ, ಸೈನ್ಸ್ ಅಂದ್ರೆ ಏನು ಗೊತ್ತಾ ಅಂತಾನೆ. ಸೈಂಟಿಸ್ಟು ಅವ್ನು ಖಗೋಳ ಇನ್ನೊಂದು ಏನೇನೋ ಹೇಳ್ತಾ ಇರ್ತಾರೆ, ಇಂಗ್ಲೀಷ್ ಗೊತ್ತಾ, ಅದು ಇದು ಅಂತ.
ಅಲ್ಲಿ ಮಧ್ಯಕ್ಕೆ ಹೋಗ್ತಿದ್ದಂಗೆ ನದಿ ಮಧ್ಯದಲ್ಲಿ ಒಂದು ಸುಳಿ ಸಿಕ್ಬಿಡುತ್ತೆ, ಹಿಂಗೆ ರೋಡ್ ಹೊಡಿತಿರುತ್ತೆ. ಅವನು ಕೇಳ್ತಾನೆ ಅಂಬಿಗ, ನಿಮಗೆ ಈಜಾಡಕ್ಕೆ ಬರುತ್ತಾ ಅಂತ. ಯಾಕೆ? ನಾವಿನ್ನು ಮುಂದಕ್ಕೆ ಹೋಗೋಕ್ಕಾಗಲ್ಲ, ಈಜಾಡೋರು ಮಾತ್ರ ಆ ದಡ ಸೇರ್ಕೊಂತೀವಿ, ಇಲ್ಲಾಂದ್ರೆ ಆಗಲ್ಲ ಅಂತ. ನಮ್ಮ 3 ಜನಕ್ಕೂ ಬರಲ್ಲಲ್ಲಪ್ಪ ಅಂತಾರೆ. ಆ ಈಜೊಂದು ಕಲ್ತಿದ್ರು ನೀವು ಬದುಕಂತೀರಿ, ಇಲ್ದಿರ ಆಗಲ್ಲ ಜೀವನದಲ್ಲಿ, ಫಸ್ಟು ಈಜದು ಕಲ್ತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಎಗರ್ಕೊಂಡು ಅವನು ಹೋಗ್ತಾನೆ. ತ್ಯಾಪ ತಿರುಗಿ 3 ಜನ ಬಿದ್ದೋಗ್ತಾರೆ. ನಾವು ಹಂಗಾಗಬಾರ್ದು, ಅರ್ಥ ಆಯ್ತಾ? ಈಜದ್ ಕಲಿಬೇಕು. ಈಗ ಸುಳಿ ಸಿಗಾಕೊಂಡಿದ್ದೀವಿ, ನಮ್ಮನ್ನ ದಾರಿ ತಪ್ಪಿಸೋರು ಜಾಸ್ತಿ ಜನ ಇರ್ತಾರೆ. ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕಾಗತ್ತೆ, ಸರಿಯಾದ ಬಸ್ಸಲ್ಲಿ ಹತ್ಬೇಕು. ತಿರುಪ್ತಿಗೆ ಹೋಗ್ತಾರೆ, ಪಾದಯಾತ್ರೆಗೂ ಹೋಗ್ತಾರೆ, ಬಸ್ಸಲ್ಲೂ ಹೋಗ್ತಾರೆ, ಸೈಕಲಲ್ಲೂ ಹೋಗ್ತಾರೆ, ಟ್ರೆಕ್ಕಿಂಗಲ್ಲೂ ಹೋಗ್ತಾರೆ, ಟ್ರೈನಲ್ಲೂ ಹೋಗ್ತಾರೆ. ನಾವು ಫ್ಲೈಟಲ್ಲಿ ಹೋಗೋಣ ಅಂತ ಹೊರಟಿದ್ದೀವಿ. ನೀವು ದಯವಿಟ್ಟು ಸರಿಯಾದ ಮಾರ್ಗಗಳಲ್ಲಿ ಕೂತ್ಕೊಳ್ಳಿ. ಎಲ್ಲ ಗ್ರೂಪ್ ಇದಾರೆ, ನಾನು ಯಾರನ್ನು ದೂಷಣೆ ಮಾಡ್ತಿಲ್ಲ, ಆದ್ರೆ ಒಳ್ಳೆ ಲಾಯರ್ ಇರಬೇಕು, ಎಲ್ಲ ಗೊತ್ತಿರ್ಬೇಕು. ಕೇಳ್ಬೇಕು ನೀವು, ಈ ಲಾಯರ್ಗೆ ಎಷ್ಟು ಕೇಸ್ ಗೆದ್ದಿದ್ದಾರೆ ಇವರು, ಅದ್ರ ಬಗ್ಗೆ ಅಂಥವ್ರನ್ನ ಹತ್ರ ಕರ್ಕೊಂಡೋಗಿ, ಅಂಥವ್ರನ್ನ ಹತ್ರ ಹೋಗಿ ಅಂತ ಹೇಳಿ ನೋಡಿ. ಎಷ್ಟೋ ಕೇಸಸ್ಸಲ್ಲಿ ಆ್ಯಕ್ಚುಲಿ ಅದ್ರ ಬಗ್ಗೆ ನಮ್ಮ ಪರವಾಗಿ ಆರ್ಡರ್ಗಳಾಗಿದ್ದಾವೆ. ಇವೆಲ್ಲ ಇರೋದ್ರಿಂದನೇ ನಮಗೆ ಈಸಿಯಾಗಿ ಸ್ಟೇನೂ ಸಿಗುತ್ತೆ ಅಂತ ಆಶಾಭಾವನೆ ಇದೆ. ಸೊ ಹಾಗಾಗಿ ದಯವಿಟ್ಟು ಏನು ಇವತ್ತು ಈ ದಿನ ಅಂದರೆ 17 ಇವತ್ತು, 17 ಇವತ್ತು, ನಾಳೆ ನಾಡೋದು 17, 18, 19 3 ದಿನ ಸಾಯಂಕಾಲ 4 ಗಂಟೆಯಿಂದ, ಯಾಕೆಂದರೆ ಎಲ್ಲ ವಾಲಂಟ್ರಿ ಬಂದು ಹುಡುಗರು ಮಾಡ್ತಾ ಇರೋದು. ದಯವಿಟ್ಟು ಸಾಯಂಕಾಲ 4 ಗಂಟೆಯಿಂದ ಒಂದು 8:30, 9 ಗಂಟೆ ಒಳಗಡೆ ಬನ್ನಿ. ಎಷ್ಟು ಜನ ಮ್ಯಾಕ್ಸಿಮಮ್ ಬರ್ತೀರಿ, ನಿಮಗೆ ಫೀಸ್ ಕಡಿಮೆ ಆಗ್ತದೆ. ನಿಮ್ಮ ಡಾಕ್ಯುಮೆಂಟ್ಸ್ಗಳು ಏನು BDO ಸಬ್ಮಿಟ್ ಮಾಡಿದ್ರಿ, ಅದ್ರ ಜೊತೆ ಆಧಾರ್ ಕಾರ್ಡು, ಬಿ ಖಾತಾ ಇದ್ರೆ ಅದನ್ನು ತೊಗೊಂಡಿಲ್ಲ ಬನ್ನಿ. ಲ್ಯಾಂಡ್ ಓನರ್ಸು ಬನ್ನಿ, ದಯವಿಟ್ಟು ಎಲ್ಲ ಬಂದರೆ ನಿಮಗೆ ಕಡಿಮೆ ಆಗುತ್ತೆ. ಸುಮ್ಮನೆ ನೀವು ನಂದು ಮಾತ್ರ ಹೋಗಲ್ಲ, ಅವ್ರದ್ದು ಹೋಗುತ್ತೆ, ಇವ್ರದ್ದು ಹೋಗುತ್ತೆ, ನಮ್ಮದು ನಿಲ್ಲಿಸ್ಬಿಡ್ತಾರೆ ಅಷ್ಟೇ ಆದರೆ ಅಂದ್ಕೊಂಡು ತಪ್ಪು. ಎಷ್ಟೋ ಆರ್ಡ್ರಲ್ಲಿ ಹೇಗಿದೆ ಅಂದರೆ, ನೀವು ಆರ್ಡ್ರ್ ಹೇಗಿರುತ್ತೆ ಅಂದರೆ, ಯಾರು ಪ್ರೇಯರು, ಯಾರು ಅಪ್ಲಿಕೆಂಟ್ ಇರ್ತಾನೆ ಅವ್ನು ಮಾತ್ರ ನಿಲ್ಲುತ್ತೆ. ಬೇರೆ ಪಕ್ಕದಲ್ಲಿರೋರ್ದು BDOನವ್ರು ಅವ್ರಿಗೆ ಆಕ್ಷೇಪಣೆ ಇಲ್ಲ ಅಂದಾಗ ಅವ್ರು ಆಟೋಮೆಟಿಕ್ ತಗೊಂತಾರೆ. ಅದನ್ನು ಆಕ್ಷನ್ ಮಾಡ್ಬೋದು, ಇನ್ನೊಂದು ಮಾಡ್ಬೋದು, ಅದು ಅವ್ರು ಸೇರಿದ್ದು. ಅದರಿಂದ ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ, ನಿಧಾನಕ್ಕೆ ಕಾನೂನು ತಿಳ್ಕೊಂಡ್ರು ತಿಳ್ಕೊಂಡು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತೀನಿ. ದಯವಿಟ್ಟು ಎಲ್ಲ ಹೆಚ್ಚು ಜನ ಬನ್ನಿ, ಹೆಚ್ಚು ಜನ ಸೇರ್ಕೊಳ್ಳಿ, ಒಗ್ಗಟ್ಟಾಗಿ ಹೋಗೋಣ. ನಮ್ಮ ನಡೆ ನ್ಯಾಯಾಲಯದೆಡೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ಎಲ್ಲರಿಗೂ ಒಳ್ಳೆಯದಾಗಲಿ.